ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ. ಸುಮಾರು 40 ಪುಸ್ತಕ ಬರೆದು ಬಿಟ್ಟಿದ್ದೀನಿ. ಅದರಲ್ಲಿ ಒಂದು ರಸವೈಚಾರಿಕತೆ ಅಂತ ಒಂದು ಪುಸ್ತಕ. ಇದರಲ್ಲಿ ಸುಮಾರು 31 ವಿಚಾರಗಳ ಬಗ್ಗೆ ನಾನು ಪ್ರಬಂಧ ರಚನೆ ಮಾಡಿದ್ದೇನೆ. ಮುನ್ನುಡಿಯಾಗಿ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆ ಗಾದೆಗಳೆಲ್ಲ ಕೊಟ್ಟಿದ್ದೇನೆ. ಹಿನ್ನುಡಿಯಾಗಿ ಬೆನ್ನುಡಿಯಾಗಿ ಹೆಸರಾಂತ ಕಥೆಗಾರರ ಕಥೆಗಳು ಕೊಟ್ಟಿದ್ದೀನಿ. ಎಲ್ಲ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಈಗ ಅದ್ರ ಬಗ್ಗೆ ನಾವು ಈಗಾಗಲೇ ಸುಮಾರು ಒಂದು 10-12 ಸಾಕ್ಷ್ಯಚಿತ್ರ ಮಾಡಿಬಿಟ್ಟಿದ್ದೀವಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಶಾಂತಿ ಅಂತ. ಎಲ್ಲಾರ ಬಾಯಲ್ಲಿ ಎಲ್ಲಾರ ಮನಸ್ಸಿನಲ್ಲಿ ಶಾಂತಿ ಅನ್ನೋ ಪದ ಇದ್ದೇ ಇದೆ. ಶಾಂತಿ ಯಾರಿಗ್ ಬೇಡ ಹೇಳಿ? ಶಾಂತಿ ಅನ್ನೋ ಪದ ಅದು ಬಹಳ 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 ಪ್ರಸಿದ್ಧಿ ಆಗ್ಬಿಟ್ಟಿದೆ. ಎಲ್ಲರಿಗೂ ಶಾಂತಿ ಬೇಕು, ಆದ್ರೆ ಶಾಂತಿನ ಹರಿಸ್ಕೊಂಡು ಹೋಗೋದೊಂದು ಮರೀಚಿಕೆ ಆಗ್ಬಿಟ್ಟಿದೆ. ಈ ಶಾಂತಿ ಬಗ್ಗೆ ಮಾತಾಡೋದಂದ್ರೆ ಓಂ ಶಾಂತಿ 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 ಅಂತ ನಮ್ಮ ಹಿರಿಯರು ಬಹಳ ಹಿಂದೆ ಸಾರ್ಬಿಟ್ಟಿದ್ದಾರೆ. ಈ ಶಾಂತಿಯ ಹಿರಿಮೆ ಏನು, ಯಾಕೆ ಅಂದ್ರೆ ಶಾಂತಿ ಬಗ್ಗೆ ಅಷ್ಟೊಂದು ಪ್ರತಿಯೊಂದು ಮಂತ್ರದಲ್ಲೂ ಓಂ ಶಾಂತಿ ಶಾಂತಿ ಅಂತ ಸಂಸ್ಕೃತದಲ್ಲೆಲ್ಲ ಬಂದ್ಬಿಟ್ಟಿದೆಯಲ್ಲ, ವೇದಗಳಲ್ಲಾಗಲಿ ಆಗಲಿ ಶಾಂತಿ ಬಗ್ಗೆ ಬಹಳ ಆಸಕ್ತಿ, ಬಹಳ ಇಂಪಾರ್ಟೆನ್ಸ್ ತೋರಿಸ್ಬಿಟ್ಟಿದ್ದಾರೆ. ಅಂದ್ರೆ ಅಶಾಂತಿ, ಶಾಂತಿ ಅಂದ್ರೆ ಅಶಾಂತಿಯ ಇದ್ದಿದ್ದರಿಂದನೇ ಶಾಂತಿ ಬೇಕು ಬೇಕು ಅಂತ ಶುರು ಮಾಡಿದ್ರು. ಸೊ ಈ ಶಾಂತಿ ಅಂದ್ರೆ ಅದಕ್ಕೆ ವಿವರಣೆ ಕೊಡೋಣ. ಡೆಫಿನೇಷನ್ ಏನು ಅದಕ್ಕೆ? ಶಾಂತಿ ಎಂದರೆ ನೆಮ್ಮದಿ, ಸುಖ ಅಂತಾರೆ. ಮಾನವನ ಹೃದಯದಲ್ಲಿ ಸದಾ ಉಕ್ಕಿ ಹಂಬಲಿಸುವ ಭಾವನೆಗಳಲ್ಲಿ ಶಾಂತಿಯೂ ಒಂದು ಉದಾತ್ತ ಭಾವನೆ ಎನ್ನಲಾಗಿದೆ. ಈ ಭಾವನೆ ಏಕೆ ಹುಟ್ಟಬೇಕು? ಪ್ರಾಯಶಃ ಈ ಪ್ರಶ್ನೆಗೆ ಉತ್ತರ ಮಾನವನ ಉಗಮದಲ್ಲಿ ಎಂದು ತೋರುತ್ತದೆ. ಪ್ರಾಚೀನ ಯುಗದಲ್ಲಿ ಮಾನವನ ಸೃಷ್ಟಿಯಾದಾಗ ಅವನು ಅನಾಗರಿಕನಾಗಿ ಗುಹೆಯಲ್ಲಿ ವಾಸ ಮಾಡಿಕೊಂಡಿದ್ದಾಗ ತನ್ನ ಆಹಾರಕ್ಕಾಗಿ, ತನ್ನ ರಕ್ಷಣೆಗಾಗಿ, ಕ್ರೂರ ಮೃಗಗಳಿಂದ ಕಾಪಾಡಿಕೊಳ್ಳಲಿಕ್ಕಾಗಿ ಆಯುಧದ ಬಳಕೆ ಶುರುವಾಯಿತು. ತನ್ನ ಬುದ್ಧಿಶಕ್ತಿಯಿಂದ ಮಾನವ ಇತರ ಕ್ರೂರ ಪ್ರಾಣಿಗಳನ್ನು ಕೊಂದು ತಿಂದು ತನ್ನ ದೇಹ ರಕ್ಷಣೆ ಮಾಡಿಕೊಂಡಂತೆ ಇತರ ಮಾನವ ಜನಾಂಗದೊಡನೆ ತನ್ನ ಗುಹೆ, ತನ್ನ ಪರಿವಾರ ಕಾಪಾಡಿಕೊಳ್ಳಲು ಹೆಣಗಾಡತೊಡಗಿದಾಗಲೇ ಶಾಂತಿ ಪಾಠ ಶುರುವಾಯಿತು ಎಂದಿದ್ದಾರೆ. ಗುಹೆಯಿಂದ ಹೊರಬಂದು ತನ್ನ ಪರಿವಾರವನ್ನು ಹಿಗ್ಗಿಸಿ ಕೃಷಿ, ಹೈನುಗಾರಿಕೆ ಮುಂತಾದ ಕೆಲಸಗಳನ್ನು ಕೈಗೊಂಡಾಗ ಮತ್ತಿತರ ಮಾನವ ಪಂಗಡಗಳ ಬೆದರಿಕೆ, ಆಕ್ರಮಣ, ಆಕ್ರೋಶಗಳ ವಿರುದ್ಧ ಹೋರಾಡುವಾಗಲೇ ಶಾಂತಿಯ ಪಾಠ ಶುರುವಾಯಿತು. ಮುಂದೆ ಪಂಗಡ ಹಿರಿದಾಗಿ, ಊರಾಗಿ, ದೇಶವಾಗಿ ತಮ್ಮದೇ ಭಾಷೆ, ಸಂಸ್ಕೃತಿ, ನಡೆ, ನುಡಿಗಳನ್ನು ಸೃಷ್ಟಿಸಿಕೊಂಡು ಮತ್ತಿತರ ಜನಾಂಗದವರ ವಿರುದ್ಧ ಆಕ್ರಮಣ ಸಾರಿದಾಗ ಶಾಂತಿಯ ಪಾಠ ಶುರುವಾಯಿತು. ಮುಂದೆ ಶಾಂತಿಯ ಉತ್ಕಟ ಆಸೆ, ಬೆದರಿಕೆ, ಆಕ್ರಮಣ, ಯುದ್ಧಗಳಿಂದ ಹೆಚ್ಚಾಯಿತು. ದೇಶಗಳಲ್ಲಿ ಅಪಾಯ, ವಿಪತ್ತು, ಗಂಡಾಂತರ, ಕೇಡು, ವಿಷಮ ಪರಿಸ್ಥಿತಿ, ಯುದ್ಧ, ಕಾದಾಟ, ಹೋರಾಟ ಶುರುವಾದಾಗ ಶಾಂತಿಯ ಅವಶ್ಯಕತೆ ಅನಿವಾರ್ಯವಾಗಿ ಧರ್ಮ ಪ್ರಚಾರಕರು, ಸಂತರು, ದೇವದೂತರು ಶಾಂತಿ ಮಂತ್ರವನ್ನು ಬೋಧಿಸತೊಡಗಿದ್ರು. ಕ್ರಿಸ್ತ, ಬುದ್ಧ, ಗಾಂಧಿ ಬೋಧಿಸತೊಡಗಿದ ಶಾಂತಿ ಮಂತ್ರವೇ ವಿಪತ್ತು ಕಾಲದಲ್ಲಲ್ವೇ ಎಲ್ಲಾ ಕಡೆಗಳಲ್ಲೂ, ಎಲ್ಲಾ ದೇಶಗಳಲ್ಲೂ, ಎಲ್ಲರ ಮನದಲ್ಲೂ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿ ಬೋಧಿಸುವುದು ಇವರೇ ಅಲ್ಲವೇ? ಯಾರು ಎಷ್ಟೇ ಬೋಧಿಸಿದ್ರು, ಪ್ರಾರ್ಥಿಸಿದ್ರು ಯುದ್ಧ, ಕಾದಾಟ, ಹೋರಾಟ ಈ ಭೂಮಿಯಲ್ಲಿ ತಪ್ಪಿಸಲು ಸಾಧ್ಯವೇ? ಯುಗ ಯುಗಾಂತರದಿಂದ ಯುದ್ಧ ಜರುಗುತ್ತಲೇ ಇದೆ. ಮಹಾಭಾರತ, ರಾಮಾಯಣ ಕಾಲದಿಂದ ಯುದ್ಧ ಜರುಗುತ್ತಾನೇ ಇದೆ. ಪ್ರತಿಯೊಂದು ಖಂಡದಲ್ಲೂ, ಪ್ರತಿಯೊಂದು ದೇಶದಲ್ಲೂ, ಪ್ರತಿಯೊಂದು ರಾಜ್ಯದಲ್ಲೂ ಕಾದಾಟ, ಹೋರಾಟ ಒಂದಲ್ಲ ಒಂದು ಕಾರಣದಿಂದ ಜರುಗುತ್ತಲೇ ಇರುವುದು ದಿಟವಲ್ಲವೇ? ಇಷ್ಟಾದರೂ ಮಾನವ ಏಕೆ ವಿವೇಕದಿಂದ ವರ್ತಿಸಿ ಪಾಠ ಕಲಿಯಲಿಲ್ಲ? ಪ್ರಾಯಶಃ ಮಾನವನ ಗುಣಗಳಲ್ಲಿ ಹೋರಾಡುವ, ಕಾದಾಡುವ, ಆಕ್ರಮಣಕಾರ ಗುಣಗಳು ಇನ್ನೂ ಅವನ ಹೃದಯದಲ್ಲಿ ಅಡಗಿರುವುದೇ ಮುಖ್ಯ ಕಾರಣವಾಗಿರಬಹುದಲ್ಲವೇ? ಆದರೆ
ಎಲ್ಲಿಯವರೆಗೆ ಅವನ ಹೃದಯದಲ್ಲಿ ಈ ಕ್ಷಾರ ಗುಣಗಳಿವೆಯೋ ಅಲ್ಲಿಯವರೆಗೆ ಶಾಂತಿಯ ಅನ್ವೇಷಣಾ ಕಾರ್ಯದಲ್ಲಿ ಅವನು ತೊಡಗುವುದರಲ್ಲಿ ಸಂಶಯವೇ ಇಲ್ಲ. ಈ ಅನ್ವೇಷಣೆ ನಿರಂತರವಾಗಿ ಸಾಗಿ ಬಂದಿದೆ ಎಂದೇ ಹೇಳಬಹುದು. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಈಗ ಈ ಶಾಂತಿ ಬಗ್ಗೆ ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾಯ್ತು. ಶಾಂತಿ ಇಲ್ಲದಿದ್ದಕ್ಕೆ ಕಾರಣ ಜನ ನಮ್ಮ ಹಿಂದೂ ಧರ್ಮದ ಹೇಳಿದಂಗೆ ಮಾನವನ ರಕ್ತದಲ್ಲೇ ಅರಿಷಡ್ ವರ್ಗಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಮಾನವನ ರಕ್ತದಲ್ಲೇ ಹುದುಗಿದೆ ಅದು ಬಂದ್ಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ಪ್ರಕೃತಿ ನಿಯಮ. ಅದು ಏನು ಅಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಮಾಸ್ತರ್ಯ, ಲೋಭ ಅಂತ 6 ಷಡ್ಗುರುಗಳು, ಆ ಷಡ್ದುರ್ಗಗಳು ಇದೆಯಲ್ಲ, ಅದು ರಕ್ತದಲ್ಲೇ ಇದೆ. ಅದಿರೋವಾಗ ಅದಿರೋ ತನಕ ನಾವು ಮಾನವ ಹೊಡೆದಾಡ್ತಾನೆ ಇರ್ತಾನೆ. ಮ್ಯಾನ್ ಇಸ್ ಅನ್ ಅಗ್ರೆಸಿವ್ ಅನಿಮಲ್ ಅಂತ ಪ್ರಸಿದ್ಧ ಮನಃಶಾಸ್ತ್ರಜ್ಞ ಹೇಳ್ಬಿಟ್ಟಿದ್ದಾನೆ. ಸೊ ಇದ್ರ ಸಾಕು, ಏನು ಮಾಡೋಕ್ಕೂ ಆಗಲ್ಲ. ಅದು ಆ ರಕ್ತದಲ್ಲೇ ಇದೆ. ಅದರಿಂದನೇ ಇಂದಿನಿಂದಲೂ ಶಾಂತಿ ಬೇಕಪ್ಪ, ಶಾಂತಿ ಬೇಕಾ, ಜಗಳ ಮಾಡಬೇಡಿ, ಗಲಾಟೆ ಮಾಡಬೇಡಿ, ಒಟ್ಟಾರೆ ಸುಖದಿಂದ ಸಂತೋಷದಿಂದ ಶಾಂತಿಯಿಂದ ಬದುಕ್ರಪ್ಪ ಅಂತ ಹೇಳ್ಕೊಂಡು ಬರ್ತಾನೇ ಇದ್ದಾರೆ. ಮುಂದೆನೂ ಬರ್ತಾ ಇರ್ತಾರೆ. ಅದು ನಿರಂತರವಾಗಿ ನೆರವೇರಬೇಕಾಗ್ತದೆ. ಈಗ ಇದ್ರ ಬಗ್ಗೆನೇ ಒಂದು ಕಥೆ ಇದೆ. ಇದೊಂದು ಮನೋರಂಜಕ ಕಥೆ. ಇದು ತಮಾಷೆ ಕಥೆ. ಒಂದು ರೀತಿ ಇದರಲ್ಲಿ ಕಲಿಯೋದು ತುಂಬಾ ಇದೆ. ಇದು ಸ್ವಾಮಿ ಚಿನ್ಮಯಾನಂದರವರ ಪ್ರವಚನ ಮಾಲೆಯಿಂದ ತೆಗೆದುಕೊಂಡಿದ್ದು ಇದು ಕಥೆ. ಇದೇನು ಅಂದ್ರೆ ಕಥೆ ಹಿಂಗೋಗುತ್ತೆ. ಯಾತ್ರ ಅಂದ್ರೆ ಕೃಷ್ಣಲಾಲ್ ಅಂತ ಒಂದು ಕಥಾನಾಯಕನ ಹೆಸರು. ಅವನೇನ್ ಮಾಡ್ತಾನೆ, 8 ಲಕ್ಷ ರೂಪಾಯಿ ಹಣ ತಗೊಂಡ್ಬಿಟ್ಟು ಬಂಡವಾಳದಲ್ಲಿ ಹಾಕಬೇಕು ಅಂತ ಹೇಳಿ ಅವನು ಬಿಸ್ನೆಸ್ ಮಾಡಕ್ಕೆ ಅವನು ಶುರು ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಅವನು ಮದ್ರಾಸ್ಗೆ ಹೋಗ್ತಾನೆ. ಅಂದ್ರೆ ಚೆನ್ನೈ ಅಂತಿದ್ದಿಲ್ಲ, ಅಲ್ಲಿಗೆ ಚೆನ್ನೈಗೆ ಹೊರಡಕ್ಕೆ ದುಡ್ಡೆಲ್ಲ ತಕೊಂಡು ಒಂದು ಫ್ರೆಂಡ್ ಜೊತೆಗೆ ಜಯಂತಿಲಾಲ್ ಅಂತ ಒಂದು ಫ್ರೆಂಡು, ಆ ಜಯಂತಿಲಾಲ್ ಜೊತೆಗೆ ವ್ಯಾಪಾರ ಮಾಡಿ ಸ್ವಲ್ಪ ದುಡ್ಡು ಹಣ ಮಾಡ್ಕೊಳ್ಳೋಣ ಅಂತ ಆಸೆ ಆಗ್ತದೆ. ಅವನೇನ್ ಮಾಡ್ತಾನೆ, ಗುಜರಾತಿಂದ ಮಾರ್ವಾಡಿದ, ಲಾಲ್ ಅಂದ್ರೆ ಮಾರ್ವಾಡಿಗೆ ಇರಬೇಕು ಅಂದ್ರೆ ಅಲ್ಲಿ ಹೊರಡ್ತಾನೆ. ಸರಿ, ಕೃಷ್ಣಲಾಲ್ ಏನ್ ಮಾಡ್ತಾನೆ, ವ್ಯಾಪಾರದಲ್ಲಿ ಅತ್ಯಂತ ಚುರುಕು ಬುದ್ಧಿ ಇದ್ರಿಂದ ಅವನು ಸ್ವಲ್ಪ ಕಳ್ಳ ವ್ಯಾಪಾರನೇ ಇರ್ತಾನೆ. ಅಂದ್ರೆ ಅಡ್ಡ ಹಾದಿ ಇದು ವ್ಯಾಪಾರ ಎಲ್ಲ ಮಾಡ್ತಾರಲ್ಲ, ಆ ಥರನೂ ಮಾಡ್ತಾರೆ. ವ್ಯಾಪಾರ ದ್ರೋಹ ಚಿಂತನಂ ಅಂತ ಹೇಳಿರ್ತಾರಲ್ಲ. ಸೊ ಇವನು ಕೂಡ ಸ್ವಲ್ಪ ವ್ಯಾಪಾರದಲ್ಲಿ ಮೋಸ ಗೀಸ ಮಾಡಿಕೊಂಡು ಸ್ವಲ್ಪ ಹಣ ಎಲ್ಲ ಸಂಪಾದನೆ ಮಾಡಿರ್ತಾನೆ. ಬಟ್ ನಾನು ಚೆನ್ನಾಗಿ ಉಪಯೋಗಿಸ್ಬೇಕು ಅಂತ ಅವ್ನ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಕೊಂಡು ಜಯಂತಿಲಾಲ್ ಜೊತೆಗೆ ನಾನು ಬರ್ತೀನಪ್ಪ, ನನಗೆ ಹೆಲ್ಪ್ ಮಾಡಪ್ಪ ಅಂತ ಹೊಡ್ತಾನೆ. ಸರಿ, ಅವನು ದುಡ್ಡು ತಕ್ಕೊಂಡು ಸ್ಟೇಷನ್ಗೆ ಬರ್ತಾನೆ. ಸ್ಟೇಷನ್ಗೆ ಬಂದು ಟಿಕೆಟ್ ಪರ್ಚೇಸ್ ಮಾಡ್ತಾನೆ. ಎಲ್ಲ ತಕ್ಕೊಂಡು ಮಾಡುವಾಗ ಅವನು ಫ್ರೆಂಡ್ ಜೊತೆ ಮಾತಾಡೋದು ಎಲ್ಲ ಕೇಳ್ಕೊಂಡು ಒಬ್ಬ ಕೇಳಿ ಪಕ್ಕನೆ ನಿಂತಿರ್ತಾನೆ ಟಿಕೆಟ್ನಲ್ಲಿ. ಅವನ ಜೊತೆಗೆ ಒಬ್ಬ ಫ್ರೆಂಡ್ ಬರ್ತಿರ್ತಾನೆ. ಆ ಫ್ರೆಂಡ್ ಜೊತೆ ಮಾತಾಡುವಾಗ ಆ ಕೇಳಿ ಏನ್ ಮಾಡ್ತಾನೆ, ಒಬ್ಬ ಕಳ್ಳ ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾನೆ. ಹೇಗೋ ಅವನ್ ಗೊತ್ತಾಗ್ಬಿಡುತ್ತೆ ಅವನಿಗೆ, ಇವನು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ದಾನೆ, ಇವನ ಹತ್ರ ದುಡ್ಡಿದೆ, ಹಣ ಇದೆ. ಹಣ ಇರೋದ್ರಿಂದ ಈ ಹಣನ ಲಭ್ಯಾಸಕ್ಕೆ ನನಗೂ ಒಂದು ಆಸಕ್ತಿ ಸಿಗ್ತದೆ, ನೋಡೋಣ ಇವನು ಎಷ್ಟು ಹಣ ಅಂದ್ರೆ. ಇವನೇನ್ ಮಾಡ್ತಾನೆ, ಇವನು ಸ್ವಲ್ಪ ಕಳ್ಳ ಆದ್ರೂ ಅದು ಇವನ ತಲೆ ಅಷ್ಟು ಉಪಯೋಗಿಸಲ್ಲ. ಸ್ವಲ್ಪ ಟಿಕೆಟ್ ತಗೊಳ್ಳೋವಾಗ ಅವ್ನ ಫ್ರೆಂಡ್ ಜೊತೆ ಮಾತಾಡೋವಾಗ ನಾನು ಈ ಥರ ದುಡ್ಡು ತಗೊಂಡು ಹೋಗ್ತಾ ಇದ್ದೀನಪ್ಪ ಅಂತ ಹೇಳ್ಬಿಡ್ತಾನೆ. ಅದು ಕಳ್ಳನ್ ಗೊತ್ತಾಗುತ್ತೆ. ಕಳ್ಳ ಏನ್ ಮಾಡ್ತಾನೆ, ಮಡ್ರಾಸಿಗೆ ಅವನು ಟಿಕೆಟ್ ತಗೋತಾನೆ. ಅದೇ ಡಬ್ಬಿಗೆ ಬೇಕು ಅಂತ ಹೇಳ್ತಾನೆ. ಸೊ ಕಳ್ಳನು ಮತ್ತೆ ಕೃಷ್ಣಲಾಲ್ ಇರ್ತಾನಲ್ಲ, ಇಬ್ರು ಒಂದೇ ಡಬ್ಬಿ ಹತ್ಕೋತಾರೆ. ಸರಿ, ಹತ್ಕೊಂಡು ಇಬ್ರು ಡಬ್ಬಿ ಹತ್ಕೊಂಡು ಕೂತ್ಕೋತಾರೆ. ಟ್ರೈನ್ ಬರುತ್ತೆ, ಹೊಡ್ತಾರೆ ಅಲ್ಲಿಂದ. ಸರಿ, ಇಬ್ರು ಏನ್ ಮಾಡ್ತಾರೆ, ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಇಬ್ರಿಗೂ ಎದುರು ಬದ್ರು ಕೂತ್ಕೊಳ್ತಾರೆ. ಕೂತ್ಕೊಂಡು ಮಾತಾಡ್ಸ್ಕೊಳ್ತಾರೆ, ಪರಿಚಯ ಮಾಡ್ಕೋತಾರೆ. ಸೊ ಇವ್ರು ಏನ್ ಮಾಡ್ತಾನೆ, ಚೆನ್ನಾಗಿ ಅವನ ಹತ್ರ
ಸಂಪಾದನೆ ಅವನು ತಾನು ಮಾಡೋ ವಿಷಯಗಳೆಲ್ಲ ಹೇಳ್ತಾನೆ. ನಾನು ದೊಡ್ಡ ವ್ಯಾಪಾರಸ್ಥ ಅಂತ ಏನೋ ಹೇಳ್ಕೊತಾನೆ. ಮತ್ತೆ ಬೇಕು ಅಂತ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ ಹಾಕೊಂಡಿದ್ದೆಲ್ಲ ತೋರಿಸ್ತಾನೆ, ಏನೋ ಮಾಡ್ತಾನೆ. ಸರಿ, ಇಬ್ರಿಗೂ ಸ್ನೇಹ ಬೆಳೀತದೆ. ರಾತ್ರಿ ಆಗ್ತದೆ, ಇಬ್ರು ಮಲ್ಕೋತಾರೆ. ರಾತ್ರಿ ಮಲ್ಕೊಂಡ್ಮೇಲೆ ಕೃಷ್ಣಲಾಲ್ಗೆ ಚೆನ್ನಾಗಿ ಏನ್ ಮಾಡ್ತಾನೆ, ತಾನು ಹಣ ತಕೊಂಡು ಹೋಗಿರ್ತಾನಲ್ಲ ಅದನ್ನ ಏನ್ ಮಾಡೋದು, ಅವನು ಅದನ್ನ ಎಲ್ಲಿಟ್ಟಿದ್ದಾನೆ, ಕಳ್ಳನ್ ಗೊತ್ತಾಗಿರುತ್ತೆ ಈ ಹಣ ತಕೊಂಡು ಹೋಗ್ತಾ ಇದೀನಿ ಅಂತ. ಹೇಗೆ ಲಪ್ಟಾಕ್ಸೋದು, ನಿದ್ದೆ ಮಾಡುವ ಹೆಂಗ್ ಕೊಡೋದು. ಬಟ್ ಕೃಷ್ಣಲಾಲ್ ಅದನ್ನ ಎಲ್ಲಿಟ್ಟಿದ್ದಾನೆ ಅಂತ ಆ ಕಳ್ಳನ್ ಗೊತ್ತಿಲ್ಲ. ಕಳ್ಳಂಗೆ ಏನಂದ್ರೆ ದುಡ್ಡು ತಗೊಂಡು ಹೋಗ್ತಿದ್ದಾನೆ, ದುಡ್ಡಿದೆ ಏನಂತ ಗೊತ್ತಾಗುತ್ತೆ. ಲಪ್ಟಾಕ್ಸೋದು ಹೇಗೆ ಅಂತ ಗೊತ್ತು ಅವನಿಗೆ, ಹೇಗೆ ಅಂತ ಅದಕ್ಕೆ ಗೊತ್ತಾಗ್ಬೇಕಲ್ಲ ಎಲ್ಲಿ ಇಟ್ಟಿದ್ದಾನೆ ಅಂತ, ಅದನ್ನ ಪರಿಚಯ ಕಂಡುಹಿಡಿಬೇಕಲ್ಲ. ಸೊ ಅದಕ್ಕೆ ಬಹಳ ಕಷ್ಟಪಡ್ತಾನೆ. ರಾತ್ರಿ ಎಲ್ಲ ಇಬ್ರು ಅವನ ಪಾಡಿ ನಿದ್ದೆ ಹೊಡಿಬಿಡ್ತಾನೆ ಕೃಷ್ಣಲಾಲ್. ಅವ್ನು ಗೊತ್ತೇ ಹೊಡಿದೆ, ಕೇಳಿಸ್ಕೊಳ್ಳೆ ಇವನು ಮೆತ್ತಿಗೆ ಹೇಳ್ತಾನೆ. ಕತ್ಲೆಯಲ್ಲಿ ಎದ್ದುಬಿಟ್ಟು ಎಲ್ಲ ಹುಡುಕ್ತಾನೆ. ಎಷ್ಟು ಹುಡುಕಿದ್ರು ಅವನ್ ಮಲಗಿದ್ದ ಸ್ಥಳದಲ್ಲಿ ಯಾವ ದಿಂಬು ಕೆಳಗಡೆ, ಹಾಸೆ ಕೆಳಗೆ ಏನೇನು ಎಲ್ಲಾ ಹುಡುಕ್ತಾನೆ. ಅವನ ಹತ್ರ ಏನೇನು ಸಾಮಾನು ಇದೆಯೋ ಅದೆಲ್ಲ ಹುಡುಕ್ತಾನೆ. ಬಹಳ ಚುರುಕಂದ ಹುಡುಕ್ತಾನೆ. ಅದಕ್ಕೆ ಕರೆಯ ದುಡ್ಡೇ ಸಿಗೋದಿಲ್ಲ ಅವನಿಗೆ. ಅವಾಗ ಬೆಳಿಗ್ಗೆ ಎದ್ದು ಏನು ಮಾಡಿದ್ರು ಸಿಗೋದಿಲ್ಲಲ್ಲ, ಏನಪ್ಪ ಇದು ಅಂತ ಹೇಳಿ ಬಹಳ ಬೇಸರ ಆಗೋಗ್ಬಿಡುತ್ತೆ ಅವನಿಗೆ. ಮರುದಿನ ಬೆಳಿಗ್ಗೆ ಹೇಳ್ತಾರೆ. ಬೆಳಿಗ್ಗೆ ಹೇಳ್ತಾರೆ, ಇವನೇನ್ ಮಾಡ್ತಾನೆ, ಹಲ್ಲು ಉದ್ಕೊಂಡು ಎಲ್ಲ ಮಾಡ್ಬೇಕಲ್ಲ, ರಾತ್ರಿ ತೀರಿಸ್ಬೇಕಲ್ಲ. ಅವಾಗ ಕಳ್ಳ ಏನ್ ಮಾಡ್ತಾನೆ, ಹೋಗ್ತಾನೆ. ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇವನೊಬ್ಬನೇ ಇರ್ತಾನೆ ಕೃಷ್ಣಲಾಲ್. ಅವನು ವಾಪಸ್ ಬರೋವಾಗ ಕೈಯಲ್ಲಿ ಹಣ ಇಟ್ಕೊಂಡು ಎಣಿಸ್ತಾ ಇರ್ತಾನೆ ಕೃಷ್ಣಲಾಲ್. ಅದನ್ನ ನೋಡಿ ಆಶ್ಚರ್ಯ ಆಗ್ಬಿಡ್ತಾರ, ನಾ ಅಷ್ಟು ಹುಡುಕ್ಬಿಟ್ರೆ ನನಗೆ ಸಿಗ್ಲಿಲ್ವಲ್ಲ, ಇವನು ಇದು ಹಣ ಇಟ್ಕೊಂಡು ಎಣಿಸ್ತಾ ಇದ್ದಾನಲ್ಲ, ಇವನು ಇದು ಒಂದು ಹೇಗಪ್ಪ ಅಂತೂ ಮಡ್ರಾಸ್ ಸೇರುತ್ತಾರೆ ಇದು. ಅವಾಗ ಮೋಸಗಾರ ಕೃತಜ್ಞತೆ ಹೇಳ್ತಾನೆ, ಬಹಳ ಖುಷಿಯಾಗಿದ್ದಪ್ಪ, ರಾತ್ರಿ ಒಳ್ಳೆ ನಿದ್ದೆ ಬಂತು ಇಬ್ರಿಗೂ. ಆದ್ರೆ ಏನ್ ಮಾಡೋದಿದು, ನೀನು ದುಡ್ಡೆಲ್ಲ ನೀನು ಹೇಗೆ ಎಲ್ಲಿಟ್ಕೊಂಡಿದ್ದಿ, ನೀನು ಬಹಳ ಆಶ್ಚರ್ಯ ಆಯ್ತಲ್ಲ, ಏನದು ವಿಚಾರಿಸ್ತಾನೆ. ನೀನು ಹೆಂಗೆ ದುಡ್ಡು ಎಲ್ಲಿ ಇಟ್ಕೊಂಡಿದ್ದಿ, ನಾನೇನು ಹುಡುಕಕ್ ಹೋಗ್ಲಿಲ್ಲ, ಆದ್ರೂ ನಾನು ತಿಳ್ಕೊಳಕ್ ಆಶ್ಚರ್ಯ ಪಡ್ತೀನಿ. ಬೆಳಿಗ್ಗೆ ಆದ್ರೆ ನೋಡ್ತೀನಿ ನೀನು ದುಡ್ಡೆಲ್ಲ ಇಟ್ಕೊಂತಾ ಇದೀಯಾ, ಎಣಿಸ್ತಾ ಇದೀಯಾ, ಆ ದುಡ್ಡು ಎಲ್ಲಿ ಇಟ್ಕೊಂಡಿದ್ದೀನಿ ನೀನು, ಸ್ವಲ್ಪ ಹೇಳ್ಬೋದಾ ನೀನು ಅಂತ ಕೇಳ್ತಾನೆ. ಅವಾಗ ನನ್ನ ಹತ್ರ ಹೇಳ್ತಾನಂತೆ ಕೃಷ್ಣಲಾಲ್, ನೋಡ ನಾನು ಬಹಳ ಯೋಚನೆ ಮಾಡಿದೆ, ನೋಡ್ದೆ ನೀನ್ ತಗೊಳ್ಬೋದೋ ತಗೊಳ್ದೇ ಇರೋದು ಬೇರೆ ವಿಷಯ, ಆದ್ರೆ ನನ್ನ ಜೋಪಾನ ನಾನು ಮಾಡ್ಕೋಬೇಕಲ್ಲಪ್ಪ. ಅದಕ್ಕೆ ನಾನೇನ್ ಮಾಡ್ಬಿಟ್ಟೆ ಗೊತ್ತಾ, ನೀನ್ ಮಲಗಿದ್ಯಲ್ಲ, ನಿನ್ ದಿಂಬಿಗೆ ನೋಡು, ನಿನ್ ದಿಂಬಿದ ಕೆಳಗೆ ನನ್ನ ನೋಟಿನ ಕಂತಗಳನ್ನು ಇಟ್ಬಿಟ್ಟಿದ್ದೆ, ಪರ್ಸ್ ಇದೆಯಲ್ಲ ಅದು ಇಟ್ಬಿಟ್ಟಿದ್ದೆ. ನನಗೆ ಗೊತ್ತು ಅಕಸ್ಮಾತ್ ನೀ ಕಲ್ಪನಾ ಮಾಡಿದ್ರೆ ನಂದೆಲ್ಲ ಹುಡುಕ್ತೀಯ, ನನ್ನ ಹುಡುಕ್ತಿಯ ಹೊರತು ನಿಂದು ಹುಡುಕಕ್ ಹೋಗಲ್ಲ. ಹಾಗಾಗಿ ಆತರ ಮಾಡಿದೆ, ಎಲ್ಲೂ ಇಟ್ಟಿರ್ಲಿಲ್ಲ, ನಿನ್ ತಲೆದಂಬಲ್ಲೇ ಇಟ್ಟಿದ್ದೆ ಅಂದಿಲ್ಲ. ಅಯ್ಯೋ ದೇವ್ರೆ ಅನ್ಕೊಂಡು ಅವನು ಹಿಡಿದು ಹೋಗ್ತಾನಂದ್ರೆ ಇಬ್ರು ಹೋಗ್ತಾರಂತೆ. ಇದರಲ್ಲಿ ನೀತಿ ಪಾಠ ಏನಪ್ಪಾ ಅಂತಂದ್ರೆ, ಇದೊಂದು ಆಧ್ಯಾತ್ಮಿಕ ಒಂದು ಪಾಠ ಇದೆ. ನಮ್ಮ ಹೃದಯಾಂತರದಲ್ಲೇ ಅಡಗಿರುವ ಅನಂತ ಸ್ವರೂಪದ ಪರಮಾತ್ಮನನ್ನು ಅಲ್ಲಿ ಹುಡುಕದೆ ನಾವು ಅವನನ್ನು ಹೊರಪಟಲದಲ್ಲಿ ಹುಡುಕ್ತಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಬಹು ಪ್ರಯಾಸದಿಂದ ನಾನಾ ರೀತಿಯ ಸಂಸಾರ ತಾಪತ್ರಕೊಂಡು ನಿರಂತರವಾಗಿ ನಿರಾಸೆಯನ್ನು ಅನುಭವಿಸುತ್ತಿದ್ದೇವೆ. ಪವಿತ್ರ ಗ್ರಂಥಗಳು ನಾವು ಬಯಸಾದ್ರೆ ಏನು, ಆನಂದ ಮತ್ತು ಶಾಂತಿ. ಆ ಶಾಂತಿ ಎನ್ನೋ ಒಂದು ಈ ಪದ, ಅದ್ರ ಮೇಲೆ ತಾನೇ ಮಾತಾಡ್ತಿರೋದು. ಶಾಂತಿ ನಮ್ಮ ಕೈಗಳಿಗೆ ಇದೆ, ನಮ್ಮಲ್ಲೇ ಇದೆ. ಇದನ್ನು ನಾವು ಹುಡುಕಕ್ಕೇನು ಹೋಗ್ಬೇಕಾದಿಲ್ಲ, ನಮ್ಮಲ್ಲೇ ಇದೆ. ಈ ಶಾಂತಿ ನಾವು ಬೇರೆಯವ್ರಲ್ಲಿ ಹುಡ್ಕೋದು, ಅಲ್ಲಿ ಹುಡ್ಕೋದು, ಇಲ್ಲಿ ಹುಡ್ಕೋದು ಅಂತ ನಾವು ಮಾಡ್ತಾ ಕೂತ್ಕೊಂಡ್ರೆ ಎಲ್ಲೂ ಸಿಗುದಿಲ್ಲ. ನಮ್ಮ ಮನಸ್ಸಲ್ಲೇ, ನಮ್ಮ ದೇಹದಲ್ಲೇ, ನಮ್ಮಲ್ಲೇ ಇದೆ ಶಾಂತಿ ಅನ್ನೋದು. ಶಾಂತಿ ನಾವು ಬೇಕು ಅಂತ ಅನ್ಸಿದ್ರೆ ನಾವು ಖಂಡಿತ ನಾವು ಶಾಂತಿ ಪಡಿಬಹುದು. ನಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು, ಎಷ್ಟೇ ತೊಂದರೆ, ಏನೇ ಇದ್ರು ದೇವರಿಗಾನೆ, ನಮ್ಮಲ್ಲೇ ದೇವರಿಗಾನೆ. ದೇವರು ಮತ್ತು ಶಾಂತಿ ಎರಡೂ ನಮ್ಮಲ್ಲೇ ಇದೆ ಅಂತ ತಿಳ್ಕೊಂಡ್ರೆ
ನಾವು ಶಾಂತವಾಗಿರ್ಬೋದು ಅಂತ ಒಂದು ಕಥೆಯ ಒಂದು ಸಾರಾಂಶ ಇದು. ಇದೊಂದು ಅದ್ಭುತವಾದ ಇದರಲ್ಲಿ ಆಧ್ಯಾತ್ಮ ಇದೆ, ಪ್ರೆಸೆಂಟ್ ಇದು ಇದೆ, ಒಂಥರ ಪ್ರಾಕ್ಟಿಕಲ್ ನಾಲೆಜ್ ಇದೆ. ಇದೆಲ್ಲ ಇಷ್ಟೆಲ್ಲ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ವಂದನೆ ಶುಭಾಶಯನ್ನು ಅರ್ಪಿಸ್ತೇನೆ. ನಮಸ್ಕಾರ.